ಬೆಂಗಳೂರಿನಲ್ಲಿ ಸಿನಿಮಾ ನಟ ನಟಿಯರಿಂದ ಮತದಾನವನ್ನ ಮಾಡಲಾಗಿದೆ. ಆರ್ಆರ್ ನಗರದಲ್ಲಿ ಮತದಾನವನ್ನ ಮಾಡಿದ್ದಾರೆ ರಚಿತಾ ರಾಮ್. ಅತ್ತಿಗುಪ್ಪಿಯ ಕೆವಿವಿ ಶಾಲೆಯಲ್ಲಿ ಪ್ರೇಮ್ ಮತ್ತು ರಕ್ಷಿತಾ ಕೂಡ ಮತದಾನವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅನೇಕರು ಮತದಾನ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಹಾಗೇನೆ ಸೆಲೆಬ್ರಿಟಿಗಳು ಕೂಡ, ಸ್ಯಾಂಡಲ್ವುಡ್ನ ತಾರಿಯರು ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ದಿ ಆಕ್ಸ್ಫರ್ಡ್ ಶಿಕ್ಷಣ ವಿದ್ಯಾಲಯದಲ್ಲಿ ನಟ ಸುದೀಪ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಜೆಪಿ ನಗರ ಪುಟ್ಟೇನಹಳ್ಳಿಯಲ್ಲಿರುವಂತಹ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಬಿಟಿಎಲ್ ವಿದ್ಯಾವಾಹಿನಿ ಶಾಲೆ ಮತಗಟ್ಟೆಯಲ್ಲಿ ಉಪೇಂದ್ರ ಹಕ್ಕು ಚಲಾವಣೆ ಮಾಡಿದ್ದಾರೆ. ಡಾಲಿ ಧನಂಜಯ್, ರಕ್ಷಿತ್ ಶೆಟ್ಟಿ ಸೇರಿ ಹಲವರಿಂದ ಮತದಾನವನ್ನ ಮಾಡಲಾಗಿದೆ. ಅನೇಕ ಸೆಲೆಬ್ರಿಟಿಗಳು ಇವತ್ತು ಬೆಳಗ್ಗೆನೆ ಬಂದು ಮತದಾನವನ್ನ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತರಾಗಿ ಬಂದು ವೋಟ್ ಹಾಕಿದ್ದಾರೆ. ಈ ಮುಖಾಂತರವಾಗಿ ನೀವುಗಳು ಕೂಡ ಬಂದು ಮತದಾನವನ್ನ ಮಾಡಿ ಅನ್ನುವಂತ ಸಂದೇಶವನ್ನ ಕೂಡ ನೀಡಿದ್ದಾರೆ. ಎಷ್ಟೇ ಕೆಲಸ ಇರಲಿ, ಏನೇ ಬ್ಯುಸಿ ಇರಲಿ, ನಾವು ಯಾರೇ ಆಗಿರ್ಲಿ, ಇದು ಪ್ರಜಾಪ್ರಭುತ್ವ. ಇಲ್ಲಿ ನಾವು ಪ್ರಜೆಗಳು ಮತದಾನವನ್ನ ಮಾಡಲೇಬೇಕು. ಇದು ನಮ್ಮೆಲ್ಲರ ಹಕ್ಕು. ಹಾಗಾಗಿ ಇಲ್ಲಿವರೆಗೂ ಮತದಾನ ಮಾಡಿಲ್ಲ ಅಂದ್ರೆ ಇನ್ನೂ ಸಮಯ ಇದೆ. ಸಂಜೆ 6 ಗಂಟೆವರೆಗೂ ಅವಕಾಶ ಇದೆ. ಪ್ರತಿಯೊಬ್ಬರು ತೆರಳಿ ಮತದಾನವನ್ನ ಮಾಡಬೇಕು. ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಮತದಾನವನ್ನ ಮಾಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನಟ ಉಪೇಂದ್ರ ಹಾಗೆ ರಕ್ಷಿತಾ, ಪ್ರೇಮ್, ಸುದೀಪ್, ಬೆಳಗ್ಗೆ ಗಣೇಶ್ ದಂಪತಿ, ಹಾಗೇನೆ ಅಮೂಲ್ಯ, ಶ್ರೀಮುರಳಿ, ರಾಹುಲ್ ದ್ರಾವಿಡ್, ಹಾಗೇನೆ ಅನೇಕ ಸೆಲೆಬ್ರಿಟಿಗಳು ಮತದಾನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಮತಗಟ್ಟೆಗಳಿಗೆ ತೆರಳಿ ಮತದಾನವನ್ನ ಮಾಡಲಾಗ್ತಾ ಇದೆ. ಇನ್ನು ಅನೇಕರು ಮತದಾನವನ್ನ ಮಾಡೋದು ಬಾಕಿ ಇದೆ. ಇನ್ನೊಂದು ಕಡೆಯಲ್ಲಿ ಪೊಲಿಟಿಕಲ್ ಲೀಡರ್ಸ್ಗಳು ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಮುಂದೆ ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ವಾಟ್ ಕ್ಯಾನ್ ಯು ಡೂ ಸರ್? ಈಗ ಕೆಲವರು ವೋಟ್ ಎಷ್ಟು ಯಾರೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂತ ಏನ್ ಮಾಡಕ್ಕಾಗತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದ್ ಮಾಡೇ ಮಾಡ್ತಾ ಇದ್ರೆ. ಸೊ ನಾನು ಹೇಳೋದು, ಮಾಡಕ್ ಆಗದೆ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ ವೋಟ್.